ನೀರು ಬಿಟ್ಟರೆ ಏನೋ ಫೈನಲಿ ರೆಡಿ ಆಗಿ ಬೈಟ್ ತಿಂದು ರುಚಿ ನೋಡೋಣ. ಹಾಯ್ ಕುಟುಂಬದವರೇ, ಜೋಯ್ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಕಣ್ರಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ. ಓಕೆನಾ? ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಮೂಲಂಗಿ ತುರಿ ಕಣ್ರಿ. ಇದನ್ನ ಹೇಗ್ ಮಾಡೋದು, ಏನೆಲ್ಲ ಸಾಮಗ್ರಿಗಳು ಬೇಕು, ಸಾಮಾನ್ಯವಾಗಿ ಬೇಗ ಬೇಗ ಮಾಡೋದು, ಯಾವ ತರ ಪಲ್ಯ ಮಾಡೋದಪ್ಪ, ಡೈಲಿ ನಾವು ರುಟೀನ್ ಆಗ್ಬಿಟ್ಟಿದೆ ಅಡಿಗೆ, ಬೇಗ ಬೇಗ ಮಾಡ್ಬೇಕು, ಟೈಮ್ ಸಾಕಾಗ್ತಿಲ್ಲ, ಬೇರೆ ರುಚಿ ರುಚಿಯಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ ಕಡೆನೂ ಮಾಡ್ತಾರಾ ಅಥವಾ ಡಿಫ್ರೆಂಟ್ ಆಗಿ ಮಾಡ್ತೀರಾ, ಬೇರೆ ಬೇರೆ ತರ ಮಾಡ್ತೀರಾ, ಎಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋದ್ರೆ, ಕಲಿತಾ ಹೋದ್ರೆ ಯಾವುದೂ ಕಷ್ಟವಲ್ಲ. ಬಟ್ ಟೈಮ್ ಇರ್ಬೇಕು, ಹಾಗೆ ನಾವು ಎಫರ್ಟ್ ಹಾಕ್ಲೇಬೇಕು. ಮಹಿಳಾ ಮಣಿಗಳು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ, ಪುರುಷರಿಗೆ, ದೊಡ್ಡವರಿಗೆ ಊಟ ಸಿಗಲ್ಲ. ಸೊ ಬನ್ನಿ ಈಗ ಶುರು ಮಾಡೋಣ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು, ನಾವು 1 kg ಅಷ್ಟು ಮೂಲಂಗಿನ ತುರ್ಕೊಂಡ್ವಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಬೌಲ್ ಅಷ್ಟು ಹೆಸರು ಬೇಳೆ ತಗೊಂಡಿದ್ವಿ. ಸ್ನೇಹಿತರು ನೋಡ್ಬೋದು ನೀವು, ಹೆಸರು ಬೇಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಒಗ್ಗರಣೆಗೆ ನಮಗೆ ಸಾಸಿವೆ ಮತ್ತೆ ಜೀರಿಗೆ ಬೇಕು. ಹಾಗೆ 1 ಎಸಳಷ್ಟು ಕರ್ಬೇ ಸೊಪ್ಪು ತಗೊಂಡಿದೀವಿ. ಹಸಿಮೆಣಸಿನಕಾಯಿನ ತಗೊಂಡಿದೀವಿ, ಹೆಚ್ಕೊಂಡಿದೀವಿ ಉದ್ದುದಕ್ಕೆ. ಇದು 1 8 ತಗೊಂಡಿದೀವಿ, ಚಿಕ್ಕ ಚಿಕ್ಕಕ್ಕಿದೆ. ಖಾರ ನೋಡ್ಕೊಂಡು ನೀವು ಹೆಚ್ಕೊಳ್ಬೇಕಾಗುತ್ತೆ ಸ್ನೇಹಿತರು. 4 ತಗೊಳ್ಳಿ, ಖಾರ ಇತ್ತು ಅಂದ್ರೆ ಸಾಕು. ಅದಾದ್ಮೇಲೆ ನಾವಿಲ್ಲಿ 3 ಟೊಮೊಟೊ ಹಣ್ಣನ್ನ ತಗೊಂಡಿದೀವಿ ಸ್ನೇಹಿತರೆ. 3 ಟೊಮೊಟೊ ಹಣ್ಣನ್ನ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಮೀಡಿಯಂ ಅಲ್ಲಿ ಹೆಚ್ಕೊಂಡಿದೀವಿ. ಆಮೇಲೆ 4 ಈರುಳ್ಳಿನ ಹೆಚ್ಕೊಂಡಿದೀವಿ ಸ್ನೇಹಿತರೆ. ಇದಿಷ್ಟು ನಾವು ಮಾಡಿರುವಂತಹ ಪ್ರಿಪ್ರೇಷನ್. ಸೊ ಈಗ ಹೆಂಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಒಂದು ಬಾಂಡ್ಲಿಗೆ ಎಣ್ಣೆನ ಹಾಕೋಣ. 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಾದ್ರೆ, ಎಣ್ಣೆ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕೋಣ. ಸಾಸಿವೆ ಚಟಪಟ ಅಂತ ಅಂದ್ಮೇಲೆ ಜೀರಿಗೆನ ಹಾಕೋಣ. ಇದು 2 ಚಟಪಟ ಅಂತ ಅಂತಿದೆ ಅಂತ ಹೇಳಿದ್ಮೇಲೆ ನಾವೇನ್ ಮಾಡ್ಬೇಕು, ಇದಕ್ಕೆ 1 ಎಸಳಷ್ಟು ಕರಿಬೇವು ಎಲೆ ಇರುತ್ತಲ್ಲ ಅದನ್ನ ಹಾಕೊಂಡು, ಇದು ಚಟಪಟ ಚಟಪಟ ಅಂದ್ಮೇಲೆ ನಾವು ಇದಕ್ಕೆ 1 ಬೌಲ್ ಅಷ್ಟು ಹೆಸರು ಬೇಳೆನ ಹಾಕೊಳ್ತಾ ಇದ್ದೀವಿ ಸ್ನೇಹಿತರೆ. ಹೆಸರು ಬೇಳೆ ಹಾಕೋದ್ರಿಂದ ಒಂಥರ ಬಾಯಿ ಸಿಕ್ಕಿದ್ರೆ ಆ ಕಂಪೇ ಬೇರೆ ಇರ್ತೈತಿ ತಿನ್ನೋಕೆ. ಸೊ ಇದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಹೆಚ್ಚಿರೋಂಥ ಹಸಿಮೆಣಸಿಕಾಯಿನ ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಹೆಚ್ಚಿದಂತ ಈರುಳ್ಳಿನ ಹಾಕೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಆದ್ರೆ ಒಂಥರ ರುಚಿನೇ ಬೇರೆ ಲೆವೆಲ್ ಇರ್ತದೆ, ಅದಕ್ಕೋಸ್ಕರ. ಸೊ ಅದಾದ್ಮೇಲೆ ಏನು ಫ್ರೈ ಆದ್ಮೇಲೆ ಈ ಟೊಮೊಟೊ ಹಣ್ಣು ಹಾಕೊಂಡು, ಟೊಮೊಟೊ ಹಣ್ಣನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂದ್ಮೇಲೆ ನಾವೇನ್ ಮಾಡ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದೀವಿ. ನಾವು ದೊಡ್ಡ ಉಪ್ಪನ್ನ ಬಳಸ್ತಾ ಇದೀವಿ. ದೊಡ್ಡ ಉಪ್ಪಿಲ್ಲ ಅಂತ ಹೇಳಿದ್ರೆ, ಕಲ್ಲುಪ್ಪಿಲ್ಲ ಅಂತ ಹೇಳಿದ್ರೆ ಸಣ್ಣ ಉಪ್ಪನ್ನ ಹಾಕ್ಬೋದು. ಅದಾದ್ಮೇಲೆ ತುರಿದ್ರೆ ಅಂತ ನಾವು ಮೂಲಂಗಿನ ಸೇರಿಸ್ಕೊಳ್ತಾ ಇದೀವಿ ಸ್ನೇಹಿತರೆ. ಇದನ್ನ ಸ್ವಲ್ಪನೇ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು, ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು. ನೀಟಾಗಿ ಮಿಕ್ಸ್ ಆಗ್ಲಿ. ಆಲ್ಮೋಸ್ಟ್ ಆಗೇ ಹೋಯ್ತು ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆದಂತಹ ರೆಸಿಪಿ, ರುಚಿಕರನೌದು. ಮತ್ತೆ ಬೇರೆ ಬೇರೆ ವೆರೈಟಿ ತಿನ್ಬೇಕು ಅನ್ಸಿದ್ರೆ ಈ ತರ ಮಾಡ್ಕೊಂಡು ತಿನ್ನಬಹುದು. ಸೊ ಫೈನಲಿ ಹಿಯರ್ ವಿ ಆರ್ ವಿತ್ ಮೂಲಂಗಿ ತುರಿ. ನೋಡ್ಬೋದು, ಇದು ಬಿಸಿ 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 ಆಗಿರುವಾಗಲೇ ತಿಂದ್ರೆ ಸಖತ್ ಟೇಸ್ಟಿ ಆಗಿರುತ್ತೆ. ಹಂಗೆ ಜೊತೆಗೆ ನಾವು ಜೋಳದ ರೊಟ್ಟಿನ ಮಾಡ್ಕೊಂಡಿದ್ವಿ. ಜೋಳದ ರೊಟ್ಟಿ ಇಲ್ಲಾಂದ್ರೆ ಅಕ್ಕಿ ರೊಟ್ಟಿ, ಅಕ್ಕಿ ರೊಟ್ಟಿ ಇಲ್ಲಾಂದ್ರೆ ಚಪಾತಿ ಇಲ್ಲಾಂದ್ರೆ ರಾಗಿ ರೊಟ್ಟಿ, ಯಾವ್ದ್ರ ಜೊತೆಗಾದ್ರೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅನ್ನದ ಜೊತೆಗೆ ನೆಂಚ್ಕೊಂಡು ತಿನ್ನೋಕ್ಕೂ ಕೂಡ ಸಖತ್ ಕಾಂಬಿನೇಷನ್. ಇದಕ್ಕೆ ಸ್ವಲ್ಪ ಮೊಸರು ಬಿದ್ರೆ ಇನ್ನೂ ಸಖತ್ ಬೇರೆ ಲೆವೆಲ್ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ನೋಡಿದ್ರಲ್ಲ, ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಅಷ್ಟರೊಳಗೆ ನಾನು 1 ಬೈಟ್ ಇದನ್ನ ಟೇಸ್ಟ್ ಮಾಡಿ ನೋಡಿ ಹೇಳ್ಬೇಕಲ್ವಾ ನಿಮ್ಗೆ. ಬನ್ನಿ 1 ಬೈಟ್ ಫಸ್ಟ್ ತಿಂದು ನೋಡೋಣ ಯಾವ ತರ ಬಂದಿದೆ ಅಂತ ಹೇಳಿ. ಬಿಸಿ 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 ಇದೆ, 2 ಸುಡ್ತಾ ಇದೆ. ಪಲ್ಯ ನೋಡ್ಬೋದು ಎಷ್ಟು ಸಖತ್ತಾಗಿದೆ. ನೋಡಿ 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 ನೋಡಿ, ಆನಿ 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 ಸಖತ್ತಾಗಿದೆ ಸ್ನೇಹಿತರೆ. ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್. ನೋಡಿ ಇಲ್ಲಿ, ಇದು ಹೆಸರು ಬೇಳೆ ಒಗ್ಗರಣೆಯಲ್ಲೇ ಫ್ರೈ ಆಗಿದೆಲ್ಲ, ಎಷ್ಟು ಸಖತ್ತಾಗಿದೆ. ಬಾಯಿಗೆ ಸಿಗ್ತಾ ಇದ್ರೆ ಆ ಟೇಸ್ಟೇ ಬೇರೆ ತರನೇ ಇರ್ತೈತಿ, ಸಖತ್ತಾಗಿರುತ್ತೆ. ಸೊ ಒಂದೊಂದು ಬೈಟಲ್ಲೂ ಆ ಬೇಳೆ, ಆ ಮೂಲಂಗಿ ತುರಿ, ಸ್ವಲ್ಪ ತರಕಾರಿಗಳು ಬಾಯಿಗೆ ಸಿಗ್ತಾ ಇದ್ರೆ, ಹಂಗೆ ಜೊತೆಗೆ 1 ಹಸಿಮೆಣಸಿನಕಾಯಿ ಬಾಯೊಳಗೆ ಬಂದ್ರೆ ಖಾರ ಖಾರ, ಹಾಗೆ ಟೇಸ್ಟಿ ಯಮ್ಮಿ ಆಗಿದೆ ಸ್ನೇಹಿತರೆ. ಈ ರೆಸಿಪಿ ಅಂತೂ ಸಖತ್ತಾಗಿ ಬಂದಿತ್ತು. ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.